ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಲ್ಪ ಜ್ಞಾನ ಇದ್ದು ಯೋಚನೆ ಮಾಡಿದರೆ ಅವರು 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು. 1 kg ಅಕ್ಕಿನೂ ಕೊಟ್ಟಿಲ್ಲ. ಇನ್ನು ಅನ್ನಭಾಗ್ಯ ಅಕ್ಕಿ ಎಲ್ಲಿಂದ ಬರ್ತೈತೆ? ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಲ್ಪ ಮಾಹಿತಿಯನ್ನು ತೆಗೆಸ್ಕೊಂಡು ಆಮೇಲೆ ರಿಯಾಕ್ಟ್ ಮಾಡಿದ್ರೆ ಒಳ್ಳೆಯದು. ಮತ್ತು ಆ ಅಕ್ಕಿನ ಯಾರು ತಗೊಂಡು ಅಕ್ಷತೆ ಕಾಳು ಮಾಡೋಕ್ಕೆ ಹೋಗಲ್ಲ. ಅದನ್ನು ಅರ್ಥ ಮಾಡ್ಕೊಬೇಕು. ಇವ್ರು ಯಾವುದೋ ಕೊಡೋ ಅಕ್ಕಿನ ತೊಗೊಂಡೋಗಿ ಯಾರು ಅಕ್ಷತೆ ಮಾಡಲ್ಲ. ನ್ಯಾಚುರಲ್ಲಾಗಿ ಅಕ್ಕಿಯನ್ನು ದಾನ ಮಾಡ್ತಾರೆ, ಅನ್ನದಾನಕ್ಕೋಸ್ಕರ ಮಾಡ್ತಾರೆ. ಮತ್ತು ನಮ್ಮ ಯಾರು ಕಾರ್ಯಕರ್ತರು ರಾಮ ಮಂದಿರ ಕಾರ್ಯಕರ್ತರು ಮಾಡ್ತಾ ಇದ್ದಾರೋ ಅವ್ರು ಯಾರು ಈ ಅಕ್ಕಿನ ತಗೊಳಲ್ಲ. ಅವ್ರ ಮನೆಯಲ್ಲಿರೋ ಅಕ್ಕಿಯನ್ನು ಮತ್ತು ಕೇಂದ್ರದಿಂದ ಅಯೋಧ್ಯೆಯಿಂದ ಕಳಿಸಿರುವಂಥ ಅಕ್ಕಿ ಇವೆರಡನ್ನೂ ಕೂಡ ಮಿಕ್ಸ್ ಮಾಡಿ ಇವೆಲ್ಲನೂ ಕೂಡ ಕೊಡುವಂಥದ್ದಕ್ಕೆ ನಡೀತಾ ಇರುವಂಥ ಒಂದು ಅಭಿಯಾನ. ಈ ಹೊಟ್ಟೆ ಉರಿಗೋಸ್ಕರ ಈಗ ರಾಮ ಏನೋ BJP ಅವ್ರದ್ದು ಅನ್ನೋ ಥರ ಕಾಂಗ್ರೆಸ್ ಅವರೇ ಹುಟ್ಟಾಕ್ತಾವ್ರೆ. ರಾಮ ಎಲ್ಲರಿಗೂ ಸೇರಿದೋದು, ಎಲ್ಲ ಹಿಂದೂಗಳಿಗೆ ಸೇರಿದಂಥದ್ದು ರಾಮ. ಈಗ ಮುಸಲ್ಮಾನರು ರಾಮನ ಭಜನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ. ಇವತ್ತು ನಾನು ನೋಡಿದೆ, ರಾಮ ಭಜನೆ, ರಾಮ ಸಂಕೀರ್ಣೆ ಮಾಡ್ತಾ ಇದ್ದಾರೆ, ರಾಮನ ಚಿತ್ರ ಬರೀತಾ ಇದ್ದಾರೆ, ಸ್ಟ್ಯಾಚ್ಯೂ ಮಾಡಿದ್ದಾರೆ, ಕೆತ್ತನೆ ಕೆಲಸ ಮಾಡ್ತಾ ಇದ್ದಾರೆ, ಹನುಮಂತನ ಬಾವುಟ ಮಾಡಿಕೊಡ್ತಾ ಇದ್ದಾರೆ. ಅವರೇ ಮಾಡಬೇಕಾದ್ರೆ ಈ ಕಾಂಗ್ರೆಸ್ ಅವ್ರಿಗೆ ದುರ್ಬುದ್ಧಿ ಯಾಕೆ ಬರ್ತೈತೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ.